ಹೊನ್ನಾವರ ತಾಲೂಕಿನ ಗ್ರಾಮೀಣ ಭಾಗದ ವಿವಿಧೆಡೆ ಗದ್ದೆಗಳಿಗೆ ನದಿಯ ಉಪ್ಪು ನೀರು ನುಗ್ಗಿದ್ದು ರೈತರು ಬೆಳೆದ ಬೆಳೆಗಳಿಗೆ ಹಾನಿಯಾಗಿದೆ. ಹಳದಿಪುರ, ಮಾಳ್ಕೋಡ್, ಮಾವಿನಕುರುವ ಭಾಗದಲ್ಲಿ ನೆಲಗಡದೆ, ಉದ್ದಿನಬೇಳೆ ಬೆಳೆಯುವ ರೈತರ ಗದ್ದೆಗಳಿಗೆ ಉಪ್ಪು ನೀರು ನುಗ್ಗಿ ಬೆಳೆಗೆ ಹಾನಿಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೈತರು ತಮ್ಮ ಗದ್ದೆಗಳಿಗೆ ನೆಲಗಡಲೆ, ಉದ್ದಿನಬೇಳೆಯನ್ನು ಬೆಳೆಯುತ್ತಿದ್ದರು. ಹಳದಿಪುರ ಗ್ರಾಮ ಪಂಚಾಯತ್ನ ಕರಿಮೂಲೆ, ಬಗ್ರಾಣಿ, ಗುಂದ, ಸಣ್ಮಂಚಿಟ್ಟೆ, ಗದ್ದೆಮನೆ, ಬಡ್ನಿಕೇರಿ ವ್ಯಾಪ್ತಿಯ ಅಂದಾಜು 50 ರಿಂದ 60 ಎಕರೆ ಪ್ರದೇಶಕ್ಕೆ ಉಪ್ಪು ನೀರು ನುಗ್ಗಿದೆ. ಇದರಿಂದ 10 ರಿಂದ 15ರಷ್ಟು ಎಕರೆಯಲ್ಲಿ ಬೆಳೆದ ನೆಲಗಡಲೆ ಉಪ್ಪು ನೀರಿಗೆ ಆಹುತಿಯಾಗಿದೆ. ಇನ್ನು ಮಾಳ್ಕೋಡಿನಲ್ಲಿ 25 ಗುಂಟೆ ಉದ್ದಿನ ಬೆಳೆ ಉಪ್ಪು ನೀರು ನುಗ್ಗಿ ಹಾಳಾಗಿದೆ. ಶೇಂಗಾ ಬಿತ್ತನೆಯಾಗಿ 50 ದಿನ ಕಳೆದಿದ್ದು, ಇನ್ನು 30 ದಿನದಲ್ಲಿ ಫಸಲು ಕೈಗೆ ಸಿಗುತ್ತಿದ್ದ ವೇಳೆ ಬೆಳೆ ಸಂಪೂರ್ಣ ಹಾಳಾಗಿದ್ದು, ಇದನ್ನೇ ನಂಬಿದ್ದ ರೈತರಿಗೆ ಸಂಕಷ್ಟ ತಂದೊಡ್ಡಿದೆ. ಉಪ್ಪು ನೀರು ಸಮಸ್ಯೆಯಿಂದ ಕಳೆದ 5 ವರ್ಷದಿಂದ ಇಲ್ಲಿಯ ರೈತರು ಬೇಸಾಯ ಮಾಡುವುದು ಬಿಟ್ಟಿದ್ದರು. 2 ವರ್ಷದ ಹಿಂದೆ 6 ಕೋಟಿ ವೆಚ್ಚದಲ್ಲಿ ಕಾರ್ಲ್ಯಾಂಡ್ ನಿರ್ಮಾಣ ಮಾಡಿದ ನಂತರ ಉಪ್ಪು ನೀರು ನುಗ್ಗುವ ಸಾಧ್ಯತೆ ಕಡಿಮೆ ಇದೆ ಎಂದು ಕಳೆದ ವರ್ಷದಿಂದ ಬೇಸಾಯ ಪ್ರಾರಂಭ ಮಾಡಿದ್ದರು. ಇದೀಗ ಕಾರ್ಲ್ಯಾಂಡ್ ನಿರ್ಮಾಣ ಆಗಿರುವುದಕ್ಕಿಂತ ಮುಂದೆ ಉಪ್ಪು ನೀರು ನುಗ್ಗಿ ರೈತರ ಬೆಳೆ ನಾಶವಾಗಿದೆ. ಹುಣ್ಣಿಮೆ, ಅಮಾವಾಸ್ಯೆ ಸಮಯದಲ್ಲಿ ಉಬ್ಬರ ಇಳಿತಕ್ಕೆ ಕೃಷಿ ಗದ್ದೆಗಳಿಗೆ ಉಪ್ಪು ನೀರು ನುಗ್ಗುತ್ತಿದ್ದು, ಕಾರ್ಲ್ಯಾಂಡ್ ನಿರ್ಮಾಣ ಆಗಿರುವುದರಿಂದ ನೀರು ಒಳಪ್ರವೇಶ ಮಾಡುವುದಿಲ್ಲ ಎಂದು ನಂಬಿದ್ದ ರೈತರಿಗೆ ಬೆಳೆದ ಬೆಳೆ ಕಳೆದುಕೊಳ್ಳುವಂತಾಗಿದೆ. 6 ಕೋಟಿ ವೆಚ್ಚದಲ್ಲಿ ಕಾರ್ಲ್ಯಾಂಡ್ ನಿರ್ಮಾಣ ಮಾಡಿದ್ದರೂ ಕೂಡ ಅದು ನದಿಯ ನೀರು ಒಳಬರದಂತೆ ತಡೆದಿದೆ. ಅದಕ್ಕೂ ಮುಂದೆ 4 ಕಿಲೋಮೀಟರ್ನಷ್ಟು ಹಾಗೆ ಬಿಟ್ಟಿರುವುದು ಉಪ್ಪು ನೀರು ಒಳಪ್ರವೇಶ ಮಾಡುವಂತಾಗಿದೆ. 3 ನದಿ ಸೇರುವ ಕೋಣ್ಕಾರ್ ಹತ್ತಿರ ನೀರು ಒಳಬರದ ಹಾಗೆ ಮಾಡಬೇಕು. ರಾಷ್ಟ್ರೀಯ ಹೆದ್ದಾರಿಯ ಹತ್ತಿರದಲ್ಲಿ ಮಣ್ಣಿನ ಬರ ಆಗಿ ನೀರು ಹರಿದು ಹೋಗಲು ಆಗುತ್ತಿಲ್ಲ. 4 ಕಿಲೋಮೀಟರ್ ದೂರದಲ್ಲಿ ರೈತರ ಗದ್ದೆಗೆ ಉಪ್ಪು ನೀರು ನುಗ್ಗುತ್ತಿದೆ. ಉಪ್ಪು ನೀರು ಪ್ರವೇಶ ಆಗಿದ್ದು ಕೇವಲ ಬೆಳೆ ನಾಶ ಮಾತ್ರ ಮಾಡಿಲ್ಲ. ಅಲ್ಲಿರುವ ಎಲ್ಲ ಕೆರೆ, ಬಾವಿಗಳಿಗೂ ನೀರು ನುಗ್ಗಿದೆ. ಕುಡಿಯುವ ನೀರು ಉಪ್ಪಾಗಿದೆ. ಉಪ್ಪು ಹಾಕದೆ ಅಡಿಗೆ ಮಾಡುವಂತಾಗಿದೆ. ತಾತ್ಕಾಲಿಕ ರೈತರು ಕಲ್ಲು ಮತ್ತು ಮಣ್ಣಿನಿಂದ ತಡಿಕಟ್ಟಲಾಗಿತ್ತು. ಅದನ್ನು ದಾಟಿ ನೀರು ಒಳಬಂದಿದೆ. ಉದ್ಯೋಗ ಖಾತ್ರಿಯಲ್ಲಿ ಅನುದಾನ ಒದಗಿಸಿಕೊಟ್ಟರೆ ರೈತರೇ ತಾತ್ಕಾಲಿಕ ತಡೆಗೋಡೆ ಕಟ್ಟಿ ಬೇಸಾಯ ಮಾಡಲು ಸಾಧ್ಯವಾಗುತ್ತಿತ್ತು. ಅದಕ್ಕಾದರೂ ಅವಕಾಶ ಮಾಡಿಕೊಡಿ ಎಂದು ರೈತರು ಮನವಿ ಮಾಡಿದ್ದಾರೆ. ಸ್ಥಳಕ್ಕೆ ಕೃಷಿ ಇಲಾಖೆಯ ಅಧಿಕಾರಿಗಳು, ಕಂದಾಯ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿದ್ದಾರೆ. ಒಟ್ಟಾರೆ ಉಪ್ಪು ನೀರು ನುಗ್ಗಿದ ಅವಾಂತರದಿಂದ ರೈತರು ಕಂಗಾಲಾಗಿದ್ದು, ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.